ಫ್ರೆಂಡ್ಸ್, ಇದು ನಿಮಗೆ ಗೊತ್ತಿದೆಯಾ? ನಿಮ್ಮ ಚಾನಲಲ್ಲಿ ಬಂದ್ಬಿಟ್ಟು ನೀವೇನಾದರೂ ಒಂದೇ ವಿಡಿಯೋನ ಮತ್ತೆ ಮತ್ತೆ ರಿಪೀಟೆಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದರೆ ಇದರಿಂದ ನಿಮ್ಮ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಇದರಿಂದ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದೇನು ಎಂತ ಅನ್ನೋದನ್ನ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೀವೇನಾದರೂ ನ್ಯೂ ಯೂಟ್ಯೂಬರ್ಸ್ ಆಗಿದ್ದರೆ ಈ ತಪ್ಪನ್ನು ಮಾಡೋದಕ್ಕೂ ಮುಂಚೆ ಈ ವಿಡಿಯೋನ ನೋಡಿ ಫುಲ್ಲಾಗಿ, ಓಕೆನಾ? ನೀವು ನ್ಯೂ ಯೂಟ್ಯೂಬರ್ಸ್ ಆಗಿದ್ದರೆ ಈ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಒಂದೇ ವಿಡಿಯೋಸ್ನ ಮತ್ತೆ ಮತ್ತೆ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಚಾನಲಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂತ, ಓಕೆನಾ? ಈಗ ಫಾರ್ ಎಕ್ಸಾಂಪಲ್ಗೆ ಈಗ ಒಂದು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀರಾ, ಅದಕ್ಕೆ ಬಂದ್ಬಿಟ್ಟು 1 ಮಿಲಿಯನ್ ಅಷ್ಟಾದರೂ ವ್ಯೂಸ್ ಬಂದಿರುತ್ತೆ. 1 ಮಿಲಿಯನ್ ಅಷ್ಟು ವ್ಯೂಸ್ ಬಂದಿದೆ ಅಂತ ಏನು ಮಾಡ್ತೀರಾ, ಮತ್ತೆ ಮತ್ತೆ ಅದೇ ವಿಡಿಯೋನ ನೀವೇನು ಮಾಡ್ತೀರಾ, ಒಂದು 5 ಸಲ 10 ಸಲ ಯೂಟ್ಯೂಬ್ಗೆ ಮತ್ತೆ ಮತ್ತೆ ಅಪ್ಲೋಡ್ ಮಾಡ್ತೀರಾ. ಈ ರೀತಿ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ಮೊದಲು ಬಂದ್ಬಿಟ್ಟು ಇದರಲ್ಲಿ 2 ಟೈಪ್ ಬರುತ್ತೆ. ಈಗ ನಿಮ್ಮ ವಿಡಿಯೋಗೆ ವ್ಯೂಸ್ ಬಂದಿದೆ ಅಂತ ನೀವೇನು ಅಪ್ಲೋಡ್ ಮಾಡ್ತಿದ್ದೀರಾ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ, ಅದೇ ರೀತಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಿರೋ ಚಾನಲ್ ಆಗಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಫುಲ್ ಡೀಟೇಲಾಗಿ ಹೇಳ್ತೀನಿ, ಓಕೆನಾ? ಈಗ ಫಾರ್ ಎಕ್ಸಾಂಪಲ್ಗೆ ನೀವೇನು ಮಾಡಿರ್ತೀರಾ, ಒಂದು ವಿಡಿಯೋಗೆ ಚೆನ್ನಾಗೇ ವ್ಯೂಸ್ ಬಂದಿರುತ್ತೆ, ಅದನ್ನು ಏನು ಮಾಡಿರ್ತೀರಾ ನೋಡಿಬಿಟ್ಟು ಮತ್ತೆ ಅದೇ ವಿಡಿಯೋನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ, ಮತ್ತೆ ಮತ್ತೆ ಅದೇ ವಿಡಿಯೋಸ್ನೇ ಹಾಕ್ತಾ ಹೋಗ್ತೀರಾ. ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಆಗದಲ್ಲೇ ಇರೋಕ್ಕೂ ಮುಂಚೆ ನೀವು ಈ ರೀತಿ ಏನಾದರೂ ತಪ್ಪನ್ನು ಮಾಡಿದರೆ ನಿಮ್ಮ ಚಾನಲ್ ಇವಾಗೇನು ಯೂಟ್ಯೂಬ್ದು ಅಂಡರ್ ರಿವ್ಯೂಲ್ ಹೋಗುತ್ತಲ್ವಾ ಮಾನಿಟೈಸೇಷನ್ ಟೈಮಲ್ಲಿ, ಆಗ ಯೂಟ್ಯೂಬ್ ಏನು ಮಾಡುತ್ತೆ ಗೊತ್ತಾ, ನೀವು ಚಾನಲಿಗೆ ರಿಪಿಟೇಟಿವ್ ಕಂಟೆಂಟ್ನ ಕೊಟ್ಬಿಟ್ಟು ಮಾನಿಟೈಸೇಷನ್ನ ರಿಜೆಕ್ಟ್ ಮಾಡುತ್ತೆ, ಓಕೆನಾ? ನೀವು ಈ ರೀತಿ ಒಂದೇ ವಿಡಿಯೋನ ಮತ್ತೆ ಮತ್ತೆ ಹಾಕೋದ್ರಿಂದ ಯೂಟ್ಯೂಬ್ದು ಏನು ಪಾಲಿಸಿ ಇದೆ ಮಾನಿಟೈಸೇಷನ್ದು, ಅದರಲ್ಲಿ ಯೂಟ್ಯೂಬೇ ಕೊಟ್ಟಿದೆ ಏನಂತ ಹೇಳಿದ್ರೆ, ಯೂಟ್ಯೂಬ್ ಒಂದೇ ವಿಡಿಯೋನ ಮತ್ತೆ ಮತ್ತೆ ಅಪ್ಲೋಡ್ ಮಾಡೋದು ಮತ್ತು ಅದ್ರ ಜೊತೆಗೆ ಒಂದೇ ವಿಡಿಯೋದು ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ನ ಮತ್ತೆ ಮತ್ತೆ ಹಾಕೋದ್ರಿಂದ ಯೂಟ್ಯೂಬ್ ಮಾನಿಟೈಸೇಷನ್ ರಿಜೆಕ್ಟ್ ಮಾಡುತ್ತೆ, ಓಕೆನಾ? ಈ ರೀತಿ ಟೈಟಲ್ ಆಗಲಿ ತಮ್ನೇಲ್ ಆಗಲಿ ಎಲ್ಲ ಸೇಮ್ ಒಂದೇ ಥರ ಹಾಕೊಂಡು ಬಂದಿದ್ರು ಕೂಡ ರಿಪಿಟೇಟಿವ್ ಕಂಟೆಂಟ್ ಕೊಡುತ್ತೆ. ಅದ್ರ ಜೊತೆಗೆ ನೀವು ಒಂದೇ ವಿಡಿಯೋನ ಮತ್ತೆ 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 ಅಪ್ಲೋಡ್ ಮಾಡಿದ್ರು ಕೂಡ ಯೂಟ್ಯೂಬ್ ಬಂದ್ಬಿಟ್ಟು ರಿಪಿಟೇಟಿವ್ ಕಂಟೆಂಟ್ ಅಂತ ಕೊಟ್ಬಿಟ್ಟು ಮಾನಿಟೈಸೇಷನ್ ಟೈಮಲ್ಲಿ ನಿಮ್ಮ ಚಾನಲ್ನ ಏನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಆಗಿದ್ದು ನೀವು ಈ ತಪ್ಪನ್ನು ಮಾಡಿದರೆ, ಅಂದರೆ ಈಗ ಒಂದೇ ವಿಡಿಯೋನ 3-4 ಸಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ರೆ, ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿದೆ ಅವರು ಕೂಡ ಈ ತಪ್ಪನ್ನು ಮಾಡ್ತಿದ್ರೆ, ಈ ಮಿಸ್ಟೇಕ್ಸನ್ನು ಮಾಡ್ತಿದ್ರೆ, ಸೇಮ್ ರೂಲ್ಸ್ ಯೂಟ್ಯೂಬ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ, ನಿಮಗೂ ಕೂಡ ರಿಪಿಟೇಟಿವ್ ಕಂಟೆಂಟ್ ಕೊಟ್ಬಿಟ್ಟು ನಿಮ್ಮದು ಮಾನಿಟೈಸೇಷನ್ ಆಗಿದ್ರು ಕೂಡ ಅದನ್ನ ಏನು ಮಾಡುತ್ತೆ, ಡಿಸೇಬಲ್ ಮಾಡುತ್ತೆ ಯೂಟ್ಯೂಬ್ ಬಂದ್ಬಿಟ್ಟು, ಓಕೆನಾ? ಇದರಿಂದ ನೀವೇನು ಮಾಡಬೇಕು, ನಿಮ್ದು ಯಾವ ವಿಡಿಯೋಗೆ ವ್ಯೂಸ್ ಬಂದಿದೆ ಅದೇ ರೀತಿ ವಿಡಿಯೋಸ್ನ ಮತ್ತೆ ಮತ್ತೆ ಹಾಕಬೇಡಿ, ಅದೇ ಕಂಟೆಂಟಲ್ಲಿ ಬೇರೆ ವಿಡಿಯೋನ ಮಾಡಿಬಿಟ್ಟು ಹಾಕ್ಬೋದು, ಓಕೆನಾ? ಸೇಮ್ ವಿಡಿಯೋನೇ ಮತ್ತೆ 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 ಹಾಕ್ತಾ ಹೋದರೆ ಈ ರೀತಿ ರಿಪಿಟೇಟಿವ್ ಕಂಟೆಂಟ್ ಕೊಡುತ್ತೆ ಯೂಟ್ಯೂಬ್ ಬಂದ್ಬಿಟ್ಟು. ಇದರಿಂದ ಚಾನಲ್ ಮಾನಿಟೈಸೇಷನ್ ಆಗಿಲ್ದಲೇ ಇರೋರ್ದು ರಿಜೆಕ್ಟ್ ಮಾಡುತ್ತೆ, ಮಾನಿಟೈಸೇಷನ್ ಆಗಿರೋರ್ದು ಏನು ಮಾಡುತ್ತೆ, ಅವ್ರದ್ದು ಕೂಡ ಡಿಸೇಬಲ್ ಮಾಡಿಬಿಟ್ಟು ಅವ್ರ ಮಾನಿಟೈಸೇಷನ್ ಏನಿದೆ ಅದನ್ನು ಆಫ್ ಮಾಡುತ್ತೆ ಯೂಟ್ಯೂಬ್ ಬಂದ್ಬಿಟ್ಟು. ಈಗ ನೀವೇನಾದರೂ ಆಲ್ರೆಡಿ ಏನಾದರೂ ಆ ರೀತಿ ವೀಡಿಯೋಸ್ನ ಹಾಕಿದ್ದೀರಾ, ಈಗ ಏನು ಮಾಡಬೇಕು, ಈ ಪ್ರಾಬ್ಲಮಿಂದ ನಾವು ಹೊರಗಡೆ ಬರಬೇಕಂದ್ರೆ ಅಂತ ಹೇಳೋದಾದರೆ, ಈಗ ನೀವು ಫಾರ್ ಎಕ್ಸಾಂಪಲ್ಗೆ ಒಂದು 3 ವೀಡಿಯೋಸ್ನ ಹಾಕಿದ್ದೀರಾ, ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂತು, ಮತ್ತೆ ಅದೇ ರೀತಿ 2-3 ವೀಡಿಯೋನ ಹಾಕಿದ್ದೀರಾ, ಅದೇ ವಿಡಿಯೋನ ಮತ್ತೆ 2-3 ಸಲ ಹಾಕಿದ್ದೀರಾ ಅಂದ್ಕೊಳ್ಳಿ. ಅದರಲ್ಲಿ ಜಾಸ್ತಿ ವ್ಯೂಸ್ ಯಾವ ವಿಡಿಯೋಗೆ ಬಂದಿದೆ ಅದನ್ನು ಇಟ್ಕೊಂಡು ಯಾವುದಕ್ಕೆ ಕಮ್ಮಿ ವ್ಯೂಸ್ ಬಂದಿದೆ ಅದನ್ನು ಡಿಲೀಟ್ ಮಾಡೋದು ಬೆಟರ್. ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಯೂಟ್ಯೂಬ್ ಕೂಡ ಮಾನಿಟೈಸೇಷನ್ ಮಾಡುತ್ತೆ, ಓಕೆನಾ? ಯಾವುದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ ಅದನ್ನು ಹಂಗೆ ಇಟ್ಟು ಡಿಲೀಟ್ ಮಾಡ್ದಲೆ, ಯಾವುದಕ್ಕೆ ಸ್ವಲ್ಪ ಕಮ್ಮಿ ವ್ಯೂಸ್ ಬಂದಿರುತ್ತೆ ಸೇಮ್ ವಿಡಿಯೋ, ಆ ವಿಡಿಯೋನ ಮಾತ್ರ ನೀವು ಡಿಲೀಟ್ ಮಾಡ್ಬೋದು, ಓಕೆನಾ? ಇಲ್ಲ ಅಂದರೆ ಬಂದ್ಬಿಟ್ಟು ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ, ಆಗಿದ್ರೂ ಕೂಡ ಅದೇನಾಗುತ್ತೆ, ಡಿಸೇಬಲ್ ಆಗುತ್ತೆ, ಓಕೆನಾ? ಇದೊಂದು ಇಂಪಾರ್ಟೆಂಟ್ ವಿಷಯನ ನಿಮಗೆ ತಿಳಿಸ್ಬೇಕಿತ್ತು, ಓಕೆನಾ? ನನಗೊಬ್ರು ಕಮೆಂಟ್ ಮಾಡಿದ್ರು ಈ ರೀತಿ ರಿಪೀಟೆಡ್ ಮಾಡ್ಬೋದಾ ಅಂತ. ಮಾಡಬಾರ್ದು, ಈ ರೀತಿ ಮಾಡೋದ್ರಿಂದ ಯೂಟ್ಯೂಬ್ ಏನು ಮಾಡುತ್ತೆ, ರಿಪಿಟೇಟಿವ್ ಕಂಟೆಂಟ್ ಕೊಟ್ಬಿಟ್ಟು ರಿಜೆಕ್ಟ್ ಮಾಡುತ್ತೆ ಅಂತ, ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದ್ರ ರಿಲೇಟೆಡ್ ಏನಾದರೂ ಇದೇ ರೀತಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.